ನೋಡಿ, ಅಮಿತ್ ಶಾರನ್ನ ಭೇಟಿಯಾಗಿದ್ದಾರೆ BY ವಿಜಯೇಂದ್ರ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಬಿಜೆಪಿಯಲ್ಲಿನ ಹಲವು ವಿಚಾರದ ಬಗ್ಗೆ BYV ಚರ್ಚೆ ಮಾಡಿದಾರಂತೆ. CT ರವಿ ವಿಚಾರವಾಗಿ ಮಾಹಿತಿ ಪಡೆದಿದ್ದಾರೆ ವರಿಷ್ಠರು. ಇನ್ನು ಮುನಿರತ್ನ ಕುರಿತು ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಹೈಕಮಾಂಡ್. ಅಮಿತ್ ಶಾ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರಂತೆ. ಪ್ರಿಯಾಂಕ್ ಖರ್ಗೆ ವಿರುದ್ಧದ ಹೋರಾಟದ ಬಗ್ಗೆಯೂ ಕೂಡ ಚರ್ಚೆ ಈಗ ಬೃಹತ್ ಮಟ್ಟದಲ್ಲಿ ಹೋರಾಟ ನಡೆಸುವಂತೆ ಸೂಚನೆ ಕೊಟ್ಟಿರುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬಹುತೇಕವಾಗಿ ಹೈಕಮಾಂಡನ್ನು ಭೇಟಿ ಮಾಡುವಂಥದ್ದು ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ತಾಂತ್ರಿಕ ರಾಜಕಾರಣವನ್ನು ಮಾಡೋದಕ್ಕಾಗಿ, ಜೊತೆಗೆ ಒಂದಷ್ಟು ಸಲಹೆಯನ್ನು ಪಡೆಯೋದಕ್ಕಾಗಿ ಅಥವಾ ಟಿಕೆಟ್ ವಿಚಾರವನ್ನು ಕುರಿತು ಮಾತನಾಡೋದಕ್ಕಾಗಿ. ಆದರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಾದಂಥ ಒಂದಷ್ಟು ಬೆಳವಣಿಗೆಗಳ ಕುರಿತು ಮಾತನಾಡೋದಕ್ಕೆ BY ವಿಜೇಂದ್ರ ಭೇಟಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. KRS ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ವಿವಾದದ ನಡುವೆ ನಾಮಕರಣ ಮಾಡಲಾಗಿದೆ. ಕರ್ನಾಟಕ ರಾಷ್ಟ್ರ ಸೇನೆ ಸೇರಿ ಹಲವು ಸಂಘಟನೆಗಳು. ನೋಡಿ, ಅಮಿತ್ ಶಾರನ್ನ ಭೇಟಿಯಾಗಿದ್ದಾರೆ BY ವಿಜಯೇಂದ್ರ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಬಿಜೆಪಿಯಲ್ಲಿನ ಹಲವು ವಿಚಾರದ ಬಗ್ಗೆ BYV ಚರ್ಚೆ ಮಾಡಿದಾರಂತೆ. CT ರವಿ ವಿಚಾರವಾಗಿ ಮಾಹಿತಿ ಪಡೆದಿದ್ದಾರೆ ವರಿಷ್ಠರು. ಇನ್ನು ಮುನಿರತ್ನ ಕುರಿತು ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಹೈಕಮಾಂಡ್. ಅಮಿತ್ ಶಾ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರಂತೆ. ಪ್ರಿಯಾಂಕ್ ಖರ್ಗೆ ವಿರುದ್ಧದ ಹೋರಾಟದ ಬಗ್ಗೆಯೂ ಕೂಡ ಚರ್ಚೆ ಈಗ ಬೃಹತ್ ಮಟ್ಟದಲ್ಲಿ ಹೋರಾಟ ನಡೆಸುವಂತೆ ಸೂಚನೆ ಕೊಟ್ಟಿರುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬಹುತೇಕವಾಗಿ ಹೈಕಮಾಂಡನ್ನು ಭೇಟಿ ಮಾಡುವಂಥದ್ದು ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ತಾಂತ್ರಿಕ ರಾಜಕಾರಣವನ್ನು ಮಾಡೋದಕ್ಕಾಗಿ, ಜೊತೆಗೆ ಒಂದಷ್ಟು ಸಲಹೆಯನ್ನು ಪಡೆಯೋದಕ್ಕಾಗಿ ಅಥವಾ ಟಿಕೆಟ್ ವಿಚಾರವನ್ನು ಕುರಿತು ಮಾತನಾಡೋದಕ್ಕಾಗಿ. ಆದರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಾದಂಥ ಒಂದಷ್ಟು ಬೆಳವಣಿಗೆಗಳ ಕುರಿತು ಮಾತನಾಡೋದಕ್ಕೆ BY ವಿಜೇಂದ್ರ ಭೇಟಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. KRS ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ವಿವಾದದ ನಡುವೆ ನಾಮಕರಣ ಮಾಡಲಾಗಿದೆ. ಕರ್ನಾಟಕ ರಾಷ್ಟ್ರ ಸೇನೆ ಸೇರಿ ಹಲವು ಸಂಘಟನೆಗಳು. ನೋಡಿ, ಅಮಿತ್ ಶಾರನ್ನ ಭೇಟಿಯಾಗಿದ್ದಾರೆ BY ವಿಜಯೇಂದ್ರ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಬಿಜೆಪಿಯಲ್ಲಿನ ಹಲವು ವಿಚಾರದ ಬಗ್ಗೆ BYV ಚರ್ಚೆ ಮಾಡಿದಾರಂತೆ. CT ರವಿ ವಿಚಾರವಾಗಿ ಮಾಹಿತಿ ಪಡೆದಿದ್ದಾರೆ ವರಿಷ್ಠರು. ಇನ್ನು ಮುನಿರತ್ನ ಕುರಿತು ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಹೈಕಮಾಂಡ್. ಅಮಿತ್ ಶಾ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರಂತೆ. ಪ್ರಿಯಾಂಕ್ ಖರ್ಗೆ ವಿರುದ್ಧದ ಹೋರಾಟದ ಬಗ್ಗೆಯೂ ಕೂಡ ಚರ್ಚೆ ಈಗ ಬೃಹತ್ ಮಟ್ಟದಲ್ಲಿ ಹೋರಾಟ ನಡೆಸುವಂತೆ ಸೂಚನೆ ಕೊಟ್ಟಿರುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬಹುತೇಕವಾಗಿ ಹೈಕಮಾಂಡನ್ನು ಭೇಟಿ ಮಾಡುವಂಥದ್ದು ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ತಾಂತ್ರಿಕ ರಾಜಕಾರಣವನ್ನು ಮಾಡೋದಕ್ಕಾಗಿ, ಜೊತೆಗೆ ಒಂದಷ್ಟು ಸಲಹೆಯನ್ನು ಪಡೆಯೋದಕ್ಕಾಗಿ ಅಥವಾ ಟಿಕೆಟ್ ವಿಚಾರವನ್ನು ಕುರಿತು ಮಾತನಾಡೋದಕ್ಕಾಗಿ. ಆದರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಾದಂಥ ಒಂದಷ್ಟು ಬೆಳವಣಿಗೆಗಳ ಕುರಿತು ಮಾತನಾಡೋದಕ್ಕೆ BY ವಿಜೇಂದ್ರ ಭೇಟಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. KRS ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ವಿವಾದದ ನಡುವೆ ನಾಮಕರಣ ಮಾಡಲಾಗಿದೆ. ಕರ್ನಾಟಕ ರಾಷ್ಟ್ರ ಸೇನೆ ಸೇರಿ ಹಲವು ಸಂಘಟನೆಗಳು. ನೋಡಿ, ಅಮಿತ್ ಶಾರನ್ನ ಭೇಟಿಯಾಗಿದ್ದಾರೆ BY ವಿಜಯೇಂದ್ರ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಬಿಜೆಪಿಯಲ್ಲಿನ ಹಲವು ವಿಚಾರದ ಬಗ್ಗೆ BYV ಚರ್ಚೆ ಮಾಡಿದಾರಂತೆ. CT ರವಿ ವಿಚಾರವಾಗಿ ಮಾಹಿತಿ ಪಡೆದಿದ್ದಾರೆ ವರಿಷ್ಠರು. ಇನ್ನು ಮುನಿರತ್ನ ಕುರಿತು ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಹೈಕಮಾಂಡ್. ಅಮಿತ್ ಶಾ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರಂತೆ. ಪ್ರಿಯಾಂಕ್ ಖರ್ಗೆ ವಿರುದ್ಧದ ಹೋರಾಟದ ಬಗ್ಗೆಯೂ ಕೂಡ ಚರ್ಚೆ ಈಗ ಬೃಹತ್ ಮಟ್ಟದಲ್ಲಿ ಹೋರಾಟ ನಡೆಸುವಂತೆ ಸೂಚನೆ ಕೊಟ್ಟಿರುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬಹುತೇಕವಾಗಿ ಹೈಕಮಾಂಡನ್ನು ಭೇಟಿ ಮಾಡುವಂಥದ್ದು ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ತಾಂತ್ರಿಕ ರಾಜಕಾರಣವನ್ನು ಮಾಡೋದಕ್ಕಾಗಿ, ಜೊತೆಗೆ ಒಂದಷ್ಟು ಸಲಹೆಯನ್ನು ಪಡೆಯೋದಕ್ಕಾಗಿ ಅಥವಾ ಟಿಕೆಟ್ ವಿಚಾರವನ್ನು ಕುರಿತು ಮಾತನಾಡೋದಕ್ಕಾಗಿ. ಆದರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಾದಂಥ ಒಂದಷ್ಟು ಬೆಳವಣಿಗೆಗಳ ಕುರಿತು ಮಾತನಾಡೋದಕ್ಕೆ BY ವಿಜೇಂದ್ರ ಭೇಟಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. KRS ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ವಿವಾದದ ನಡುವೆ ನಾಮಕರಣ ಮಾಡಲಾಗಿದೆ. ಕರ್ನಾಟಕ ರಾಷ್ಟ್ರ ಸೇನೆ ಸೇರಿ ಹಲವು ಸಂಘಟನೆಗಳು. ನೋಡಿ, ಅಮಿತ್ ಶಾರನ್ನ ಭೇಟಿಯಾಗಿದ್ದಾರೆ BY ವಿಜಯೇಂದ್ರ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಬಿಜೆಪಿಯಲ್ಲಿನ ಹಲವು ವಿಚಾರದ ಬಗ್ಗೆ BYV ಚರ್ಚೆ ಮಾಡಿದಾರಂತೆ. CT ರವಿ ವಿಚಾರವಾಗಿ ಮಾಹಿತಿ ಪಡೆದಿದ್ದಾರೆ ವರಿಷ್ಠರು. ಇನ್ನು ಮುನಿರತ್ನ ಕುರಿತು ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಹೈಕಮಾಂಡ್. ಅಮಿತ್ ಶಾ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರಂತೆ. ಪ್ರಿಯಾಂಕ್ ಖರ್ಗೆ ವಿರುದ್ಧದ ಹೋರಾಟದ ಬಗ್ಗೆಯೂ ಕೂಡ ಚರ್ಚೆ ಈಗ ಬೃಹತ್ ಮಟ್ಟದಲ್ಲಿ ಹೋರಾಟ ನಡೆಸುವಂತೆ ಸೂಚನೆ ಕೊಟ್ಟಿರುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬಹುತೇಕವಾಗಿ ಹೈಕಮಾಂಡನ್ನು ಭೇಟಿ ಮಾಡುವಂಥದ್ದು ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ತಾಂತ್ರಿಕ ರಾಜಕಾರಣವನ್ನು ಮಾಡೋದಕ್ಕಾಗಿ, ಜೊತೆಗೆ ಒಂದಷ್ಟು ಸಲಹೆಯನ್ನು ಪಡೆಯೋದಕ್ಕಾಗಿ ಅಥವಾ ಟಿಕೆಟ್ ವಿಚಾರವನ್ನು ಕುರಿತು ಮಾತನಾಡೋದಕ್ಕಾಗಿ. ಆದರೆ ಈ ಸಂದರ್ಭದಲ್ಲಿ
ಕರ್ನಾಟಕ ರಾಜ್ಯದಲ್ಲಾದಂಥ ಒಂದಷ್ಟು ಬೆಳವಣಿಗೆಗಳ ಕುರಿತು ಮಾತನಾಡೋದಕ್ಕೆ BY ವಿಜೇಂದ್ರ ಭೇಟಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. KRS ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ವಿವಾದದ ನಡುವೆ ನಾಮಕರಣ ಮಾಡಲಾಗಿದೆ. ಕರ್ನಾಟಕ ರಾಷ್ಟ್ರ ಸೇನೆ ಸೇರಿ ಹಲವು ಸಂಘಟನೆಗಳು ನೋಡಿ ಅಮಿತ್ ಶಾರನ್ನ ಭೇಟಿಯಾಗಿದ್ದಾರೆ BY ವಿಜೇಂದ್ರ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಬಿಜೆಪಿಯಲ್ಲಿನ ಹಲವು ವಿಚಾರದ ಬಗ್ಗೆ BYV ಚರ್ಚೆ ಮಾಡಿದಾರಂತೆ. CT ರವಿ ವಿಚಾರವಾಗಿ ಮಾಹಿತಿ ಪಡೆದಿದ್ದಾರೆ ವರಿಷ್ಠರು. ಇನ್ನು ಮುನಿರತ್ನ ಕುರಿತು ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಹೈಕಮಾಂಡ್. ಅಮಿತ್ ಶಾ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರಂತೆ. ಪ್ರಿಯಾಂಕ್ ಖರ್ಗೆ ವಿರುದ್ಧದ ಹೋರಾಟದ ಬಗ್ಗೆಯೂ ಕೂಡ ಚರ್ಚೆ ಈಗ ಬೃಹತ್ ಮಟ್ಟದಲ್ಲಿ ಹೋರಾಟ ನಡೆಸುವಂತೆ ಸೂಚನೆ ಕೊಟ್ಟಿರುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬಹುತೇಕವಾಗಿ ಹೈಕಮಾಂಡನ್ನು ಭೇಟಿ ಮಾಡುವಂಥದ್ದು ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ತಾಂತ್ರಿಕ ರಾಜಕಾರಣವನ್ನು ಮಾಡೋದಕ್ಕಾಗಿ, ಜೊತೆಗೆ ಒಂದಷ್ಟು ಸಲಹೆಯನ್ನು ಪಡೆಯೋದಕ್ಕಾಗಿ ಅಥವಾ ಟಿಕೆಟ್ ವಿಚಾರವನ್ನು ಕುರಿತು ಮಾತನಾಡೋದಕ್ಕಾಗಿ. ಆದರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಾದಂಥ ಒಂದಷ್ಟು ಬೆಳವಣಿಗೆಗಳ ಕುರಿತು ಮಾತನಾಡೋದಕ್ಕೆ BY ವಿಜೇಂದ್ರ ಭೇಟಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. KRS ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ವಿವಾದದ ನಡುವೆ ನಾಮಕರಣ ಮಾಡಲಾಗಿದೆ. ಕರ್ನಾಟಕ ರಾಷ್ಟ್ರ ಸೇನೆ ಸೇರಿ ಹಲವು ಸಂಘಟನೆಗಳು ನೋಡಿ ಅಮಿತ್ ಶಾರನ್ನ ಭೇಟಿಯಾಗಿದ್ದಾರೆ BY ವಿಜೇಂದ್ರ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಬಿಜೆಪಿಯಲ್ಲಿನ ಹಲವು ವಿಚಾರದ ಬಗ್ಗೆ BYV ಚರ್ಚೆ ಮಾಡಿದಾರಂತೆ. CT ರವಿ ವಿಚಾರವಾಗಿ ಮಾಹಿತಿ ಪಡೆದಿದ್ದಾರೆ ವರಿಷ್ಠರು. ಇನ್ನು ಮುನಿರತ್ನ ಕುರಿತು ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಹೈಕಮಾಂಡ್. ಅಮಿತ್ ಶಾ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರಂತೆ. ಪ್ರಿಯಾಂಕ್ ಖರ್ಗೆ ವಿರುದ್ಧದ ಹೋರಾಟದ ಬಗ್ಗೆಯೂ ಕೂಡ ಚರ್ಚೆ ಈಗ ಬೃಹತ್ ಮಟ್ಟದಲ್ಲಿ ಹೋರಾಟ ನಡೆಸುವಂತೆ ಸೂಚನೆ ಕೊಟ್ಟಿರುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬಹುತೇಕವಾಗಿ ಹೈಕಮಾಂಡನ್ನು ಭೇಟಿ ಮಾಡುವಂಥದ್ದು ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ತಾಂತ್ರಿಕ ರಾಜಕಾರಣವನ್ನು ಮಾಡೋದಕ್ಕಾಗಿ, ಜೊತೆಗೆ ಒಂದಷ್ಟು ಸಲಹೆಯನ್ನು ಪಡೆಯೋದಕ್ಕಾಗಿ ಅಥವಾ ಟಿಕೆಟ್ ವಿಚಾರವನ್ನು ಕುರಿತು ಮಾತನಾಡೋದಕ್ಕಾಗಿ. ಆದರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಾದಂಥ ಒಂದಷ್ಟು ಬೆಳವಣಿಗೆಗಳ ಕುರಿತು ಮಾತನಾಡೋದಕ್ಕೆ BY ವಿಜೇಂದ್ರ ಭೇಟಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. KRS ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ವಿವಾದದ ನಡುವೆ ನಾಮಕರಣ ಮಾಡಲಾಗಿದೆ. ಕರ್ನಾಟಕ ರಾಷ್ಟ್ರ ಸೇನೆ ಸೇರಿ ಹಲವು ಸಂಘಟನೆಗಳು ನೋಡಿ ಅಮಿತ್ ಶಾರನ್ನ ಭೇಟಿಯಾಗಿದ್ದಾರೆ BY ವಿಜೇಂದ್ರ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಬಿಜೆಪಿಯಲ್ಲಿನ ಹಲವು ವಿಚಾರದ ಬಗ್ಗೆ BYV ಚರ್ಚೆ ಮಾಡಿದಾರಂತೆ. CT ರವಿ ವಿಚಾರವಾಗಿ ಮಾಹಿತಿ ಪಡೆದಿದ್ದಾರೆ ವರಿಷ್ಠರು. ಇನ್ನು ಮುನಿರತ್ನ ಕುರಿತು ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಹೈಕಮಾಂಡ್. ಅಮಿತ್ ಶಾ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರಂತೆ. ಪ್ರಿಯಾಂಕ್ ಖರ್ಗೆ ವಿರುದ್ಧದ ಹೋರಾಟದ ಬಗ್ಗೆಯೂ ಕೂಡ ಚರ್ಚೆ ಈಗ ಬೃಹತ್ ಮಟ್ಟದಲ್ಲಿ ಹೋರಾಟ ನಡೆಸುವಂತೆ ಸೂಚನೆ ಕೊಟ್ಟಿರುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬಹುತೇಕವಾಗಿ ಹೈಕಮಾಂಡನ್ನು ಭೇಟಿ ಮಾಡುವಂಥದ್ದು ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ತಾಂತ್ರಿಕ ರಾಜಕಾರಣವನ್ನು ಮಾಡೋದಕ್ಕಾಗಿ, ಜೊತೆಗೆ ಒಂದಷ್ಟು ಸಲಹೆಯನ್ನು ಪಡೆಯೋದಕ್ಕಾಗಿ ಅಥವಾ ಟಿಕೆಟ್ ವಿಚಾರವನ್ನು ಕುರಿತು ಮಾತನಾಡೋದಕ್ಕಾಗಿ. ಆದರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಾದಂಥ ಒಂದಷ್ಟು ಬೆಳವಣಿಗೆಗಳ ಕುರಿತು ಮಾತನಾಡೋದಕ್ಕೆ BY ವಿಜೇಂದ್ರ ಭೇಟಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. KRS ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ವಿವಾದದ ನಡುವೆ ನಾಮಕರಣ ಮಾಡಲಾಗಿದೆ. ಕರ್ನಾಟಕ ರಾಷ್ಟ್ರ ಸೇನೆ ಸೇರಿ ಹಲವು ಸಂಘಟನೆಗಳು